ಕಾಣೆಯಾದ ಮಗನಿಗಾಗಿ ಆಕೆ ಹರಕೆ ಕಟ್ಟಿಕೊಳ್ಳದ ದೇವರಿಲ್ಲ, ಹೋಗದ ದೇವಸ್ಥಾನಗಳಿಲ್ಲ. ಹೆತ್ತ ಮಗನನ್ನ ನೆನೆದು ಕಣ್ಣೀರು ಹಾಕುತ್ತಿದ್ದ ತಾಯಿಯ ಹರಕೆ ಇದೀಗ ಫಲಿಸಿದೆ. 2 ದಶಕಗಳ ಕಾಲ ಕಣ್ಮರೆಯಾಗಿದ್ದ ಮಗ ಇದೀಗ ಇದ್ದಕ್ಕಿದ್ದಂತೆ ತಾಯಿಯ ಮುಂದೆ ಬಂದು ನಿಂತಿದ್ದಾನೆ. ಹಾಗಿದ್ರೆ ಯಾರಾತ ಅಂತೀರಾ? ಈ ಸ್ಟೋರಿ ನೋಡಿ. 20 ವರ್ಷಗಳ ಹಿಂದೆ ಕಾಣೆಯಾಗಿದ್ದ ವ್ಯಕ್ತಿ ದಿಢೀರ್ ಪ್ರತ್ಯಕ್ಷ. ದೇವರುಗಳಿಗೆ ಹರಕೆ ಹೊತ್ತು ಒಂದಾದ ತಾಯಿ ಮಗ. ಮಗನನ್ನು ಕಂಡ ಪೋಷಕರ ಕಣ್ಣೆಲೆಯಲ್ಲಿ ಆನಂದ ಬಾಷ್ಪ. ವರ್ಷದ ಬಳಿಕ ಕಾಣೆಯಾಗಿದ್ದ ಮಗ ಮನೆಗೆ ಬಂದಿದ್ದಾನೆ ಎಂದು ಸಂತೋಷದಿಂದ ಸಿಹಿ ತಿನಿಸುತ್ತಿರುವ ಪೋಷಕರು. 20 ವರ್ಷಗಳ ಕಾಲ ಆತ ಎಲ್ಲಿದ್ದ, ಏನು ಮಾಡುತ್ತಿದ್ದ ಎಂದು ಆಶ್ಚರ್ಯ ವ್ಯಕ್ತಪಡಿಸುತ್ತಿರುವ ಪೋಷಕರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಜವಳಘಟ್ಟ ಗ್ರಾಮದಲ್ಲಿ. ಹೌದು, ಜವಳಘಟ್ಟ ಗ್ರಾಮದ ವಾಸಿ ತಿಮ್ಮಮ್ಮ ಹಾಗೂ ತಿಮ್ಮಪ್ಪ ದಂಪತಿಯ ಪುತ್ರ ವಿಜಯ್ ಕುಮಾರ್ ಕಳೆದ 20 ವರ್ಷಗಳಿಂದ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದ. ತಿಮ್ಮಮ್ಮ ಹಾಗೂ ತಿಮ್ಮಪ್ಪ ದಂಪತಿಯ 3ನೇ ಮಗನಾದ ವಿಜಯ್ ಕುಮಾರ್ ITI ಓದುತ್ತಿದ್ದಾಗಲೇ ದಿಢೀರ್ ನಾಪತ್ತೆಯಾಗಿದ್ದ. ಇದೀಗ ಬರೋಬ್ಬರಿ 20 ವರ್ಷಗಳ ಬಳಿಕ ಆಧಾರ್ ಕಾರ್ಡ್ ಮಾಡಿಸುವುದಕ್ಕಾಗಿ ತಾನು ಓದಿದ ಶಾಲೆಗೆ ದಾಖಲೆ ಪಡೆಯಲು ಬಂದಾಗ ಈತನ ಬಾಲ್ಯ ಸ್ನೇಹಿತ ಚೇತನ್ ಗುರುತಿಸಿ ಗ್ರಾಮಕ್ಕೆ ಕರೆದುಕೊಂಡು ಬಂದಿದ್ದಾನೆ. ನಮ್ಮ ಹುಡುಗ 17 ವರ್ಷ ಅವಾಗ ITI ಕಾಲೇಜ್ ಮಾಡ್ತಿದ್ದ. ITI ಮಾಡ್ಬೇಕಾದ್ರೆ ನಾವು ಸೂರ್ಯಕಾಂತಿ ಹಾಕಿದ್ವಿ ಸರ್ ಜಮೀನಿಗೆ. ಸೂರ್ಯಕಾಂತಿ ಹೊಲಕ್ಕೆ ಹೋಗಿ ಬರಪ್ಪ ಅಂತ ಹೇಳಿದ್ವಿ. ನಾವು ನಮ್ಮ ಮಾವರ ಮನೆಗೆ ಹೋದ್ವಿ ಸರ್. ಅವನು ಆವಾಗ ಹೋದನು 17 ವರ್ಷ ವಯಸ್ಸಿನಾಗ ಹೋದನು. ಈಗ 20 ವರ್ಷ ಆದಮೇಲೆ ಬಂದಿದ್ದಾನೆ ಸರ್. 20 ವರ್ಷನ ನೋಡಿದ್ವಿ ಸರ್. ದೇವರು ದಿಂಡು ಎಲ್ಲ ಕೇಳಿಸಿದ್ವಿ. ಇದಾವೆ ಅಂತ ಹೇಳ್ತಿದ್ರು. ನಮಗೆ ನಂಬಿಕೆ ಬರ್ತಿದ್ದಿಲ್ಲ. ಯಾಕಂದರೆ 20 ವರ್ಷ ಆಯ್ತಲ್ಲ ಸರ್, ನಂಬಿಕೆನೇ ಬರಲಿಲ್ಲ. ಹಂಗಾಗಿ ನಾವು ತುಂಬ ಇಬ್ಬರು ತಂದೆ ತಾಯಿ ನೊಂದು ಬಿಟ್ಟಿದ್ದೀವಿ ಸರ್. ಈ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬೇಡ ಸರ್. ನಮಗೆ ಬಂದಿರೋದು ಯಾವ ತಂದೆ ತಾಯಿಗೂ ಬೇಡ ಸರ್. ಹೋಗಿದ್ದಕ್ಕೆ ನಾವು ITI ಸೇರಿಸಿದ್ವಿ ಸರ್. ಅವನು ಮನಸ್ಸಿನಾಗಿರೋದು ನಾನು ಕಾಲೇಜಿಗೆ ಹೋಗ್ಬೇಕು, ಒಂದು ಪೊಲೀಸ್ ಇನ್ಸ್ಪೆಕ್ಟ್ರ್ ಆಗ್ಬೇಕಂತ ಆಸೆ ಇತ್ತಂತ ಸರ್. ಅವ್ರು ಯಾರಿಗೂ ಹೇಳ್ಕೊಂಡಿಲ್ಲ ಸರ್ ಅವನು. ಹಂಗಾಗಿ ಅವನಿಗೆ ಮನಸ್ಸಿಗೆ ನೋವು ಮಾಡ್ಕೊಂಡು ಇದು ಹೋಗಿದ್ದಾನೋ ಏನೋ ಗೊತ್ತಿಲ್ಲ ಸರ್. ನಮಗೆ ಹಂಗೆ ಅನಿಸ್ತತಿ ಈಗ ಬಂದು ಹೇಳಿದಾಗ. ಇಷ್ಟು ಸರ್. ಇಷ್ಟು ದಿವಸ ಅವರು ಈಗ ಎಲ್ಲ ಕೇಳಿದ್ವಿ ಸರ್. ನಾವು ಕೇರಳದಾಗಿದ್ವಿ 10 ವರ್ಷ 15 ವರ್ಷ ಕೇರಳದಾಗಿದ್ವಿ. ಇಲ್ಲಿ ಬಂದು ಕೊರೋನಾ ಬಂದ ಈಚೆಗೆ ನಾನು ಮೈಸೂರು ಕಡೆ ಸೇರ್ಕೊಂಡೆ ಅಂತ ಹೇಳಿದ್ರು ಸರ್. ಕಾಣೆಯಾಗಿದ್ದ ವಿಜಯ್ ಕುಮಾರನಿಗಾಗಿ ಆತನ ಪೋಷಕರು ಕಟ್ಟಿಕೊಳ್ಳದ ಹರಕೆಗಳಿಲ್ಲ, ಹೋಗದ ದೇವರುಗಳಿರಲಿಲ್ಲ. ಅದರಂತೆ ಇದೀಗ ವಿಜಯ್ ಕುಮಾರ್ ಮರಳಿ ಮನೆ ಸೇರಿದ್ದು ಪೋಷಕರು ಹರಕೆ ಫಲಿಸಿದೆ. 20 ವರ್ಷಗಳ ಕಾಲ ಕಾಣೆಯಾಗಿದ್ದ ಮಗನನ್ನು ಕಂಡು ಪೋಷಕರ ಕಣ್ಣೆಲೆಯಲ್ಲಿ ಆನಂದ ಬಾಷ್ಪ ಹೊರಹೊಮ್ಮಿದ್ದು, ಮಗನ ಬಗ್ಗೆ ತಾಯಿ ಹೇಳಿದ್ದು ಹೀಗೆ. ITI ಕಾಲೇಜ್ಗೆ ಹೋಗ್ತಿದ್ರು ಸರ್. ಬಂದು ಸಾಯಂಕಾಲ ಹೋಗಿದ್ದಾನೆ ಸರ್. ನಾವೇನು ಇರಲಿಲ್ಲ, ಅಪ್ಪರ ಮನೆಗೆ ಹೋಗಿದ್ವಿ. ಅವಾಗ ಬಂದು ಹೋಯ್ದವನು ಬಂದಿಲ್ಲ. 20 ವರ್ಷ ಆಯಿತು. ITI ಕಾಲೇಜ್ ಮಾಡ್ತಿದ್ದ ಸರ್. ಅವಾಗ ಮಾಡಿದ್ವಿ ಸರ್. ಕಂಪ್ಲೇಂಟ್ ಮಾಡಿದ್ವಿ, ಪೇಪರ್ಗೆ ಹಾಕ್ಸಿದ್ವಿ ಸರ್. ಹುಡುಕಿದ್ವಿ ಸರ್. ಇವ್ರು ಎಲ್ಲೆಲ್ಲ ಹೋಗಿ ಹುಡುಕಿ ಬಂದ್ರು ಸರ್. ಶಿವಮೊಗ್ಗ ಇದೆ, ಇಲ್ಲೆಲ್ಲ ಭಾಳ ಥರ ನೋಡಿ ಬಂದ್ವಿ ಸರ್. ಇಲ್ಲ ಸರ್, ಹೋದ ಒಂದು 2 ವರ್ಷಕ್ಕೆ ಫೋನ್ ಮಾಡಿದ್ ಸರ್. ಕಾಯಿನ್ ಬೂತ್ ಇತ್ತು ಸರ್. ಅವಾಗ ಲ್ಯಾಂಡ್ ಫೋನ್ ಇತ್ತು. ಲ್ಯಾಂಡ್ ಫೋನ್ಗಳಿದ್ದು ಸರ್. ಲ್ಯಾಂಡ್ ಫೋನಾಗ ಅಪ್ಪರ ಮನೆಗೆ ಮಾಡಿದ್ರು ಸರ್. ನಾವೆಲ್ಲ ಮಾತಾಡಿದ್ವಿ. ಹತ್ತೀವಿ ಸರ್. ಬರ್ತೀನಿ ಅಂತ ಅಂದು 25ನೇ ತಾರೀಕು ಬರ್ತೀನಮ್ಮ ಅಂತ ಅಂದ. ಬರಲಿಲ್ಲ ಸರ್. ನಾವು ಬರ್ತೀನಂತ ನಂಬಿಕೆ ಇಟ್ಕೊಂಡಿದ್ವಿ. ಬರಲಿಲ್ಲ ಸರ್. 2 ವರ್ಷ ಆದ್ಮೇಲೆ ಇಲ್ಲ ಸರ್, ಮಾಡಿಲ್ಲ ಸರ್. ನಮ್ಮ ನಂಬರ್ ಕೊಟ್ಟಿದ್ದೆ ಸರ್. ನಾವು ಹಗಲೆಲ್ಲ ಮಾಡ್ತಿದ್ದೋ. ಅದು ಯಾರ ಸಿಮ್ ತಗೊಂಡಿದ್ದಾರೆ ಅಂತ ಹೇಳ್ತಿದ್ರು ಸರ್. ಇಲ್ಲ ಸರ್, ಇವ್ರ ತಮ್ಮನ ಗುರ್ತಿಡ್ದಾರೆ ಸರ್. ಆ ಸರ್ಕಲಲ್ಲಿ ಅವ್ರ ತಮ್ಮನ ಗುರ್ತಿಡ್ದು ಅವರೇ ನಿಮ್ಮ ಹೆಸರು ರಾಘು ಅಂತ ಕೇಳಿದ್ದಾರೆ ಸರ್. ಅದಕ್ಕೆ ಹೌದು ನೀನು ಯಾರು ಅಂತ ಕೇಳಿದ್ದಾರೆ. ನಾನು ತಿರ್ಲಜನ್ ಮೊಮ್ಮಗ ಅಂತ ಅಂದಿದ್ದಾರೆ. ಹಂಗಾಗಿ ಪತ್ತೆ ಆದಂಗೆ ಆಯ್ತು ಸರ್. ಆಧಾರ್ ಕಾರ್ಡ್ ಮಾಡ್ಸ್ಕೊಳಕ್ಕೆ ಬಂದಿದ್ದಾರೆ ಸರ್ ಅವರು 6ನೇ ಕಲ್ಸ ಸ್ಕೂಲ್ಗೆ. ಮೈಸೂರಿನಲ್ಲಿ ಹೋಟೆಲ್ ಕೆಲಸಕ್ಕೆ ಸೇರಿಕೊಂಡ ಹಿನ್ನೆಲೆಯಲ್ಲಿ ಆಧಾರ್ ಕಾರ್ಡ್ ಅವಶ್ಯಕತೆ ಇರುವ ಕಾರಣ ವಿಜಯ್ ಕುಮಾರ್ ಶಾಲಾ ದಾಖಲಾತಿ ಮಾಡಿಸಲು ಶಾಲೆಗೆ ಬಂದಾಗ ಇಡೀ ಊರು ನೆನಪಿಗೆ ಬಂದಿದೆ. 20 ವರ್ಷಗಳ ಕಾಲ ಮನೆಯಿಂದ ಹೋದವನು ಇವಾಗ ಬಂದಿದ್ದು ಇನ್ಮುಂದೆ ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೇನೆಂದು ಹೇಳುವ ವಿಜಯ್ ಕುಮಾರ್ ತಂದೆ ತಾಯಿಯನ್ನು ಮತ್ತೆ ನೋಡಿದ್ದು ಸಂತೋಷ ಉಂಟು ಮಾಡಿದೆ ಎನ್ನುತ್ತಾರೆ.
ಸ್ವಲ್ಪ ಆಧಾರ್ ಕಾರ್ಡ್ ಮಾಡಿಸ್ಬೇಕಾಯ್ತು, ಅದಕ್ಕೆ ಬಂದೆ. ಊರು ನೋಡ್ಬೇಕು ಅನಿಸ್ತು, ಬಂದೆ. ಆಲ್ರೆಡಿ ಹುಡ್ಕೊಂಡು ಇಲ್ಲೇ ಇದ್ದೀನಿ ನಾನು. ಸ್ವಲ್ಪ ದಿವಸ ಕೇರಳದಲ್ಲಿದ್ದೆ, ಮೈಸೂರಲ್ಲಿದ್ದೆ. ಏನು ಮಾಡ್ತಿದ್ರಲ್ಲಿ? ಕೇರಳದಲ್ಲಿ ಎಸ್ಟೇಟಲ್ಲಿದ್ದೆ. ಮೈಸೂರಲ್ಲಿ ಆಮೇಲೆ ಹೋಟ್ಲ್ ಕೆಲಸ ಅದು ಇದು ಮಾಡ್ಕೊಂಡು ಏನು ಅನಿಸ್ತಿಲ್ಲ, ಖುಷಿ ಆಗ್ತಿದೆ. ಬಂದಾಗ ಊರೆಲ್ಲ ಚೇಂಜ್ ಆಗೈತೆ, ಎಲ್ಲ ನೋಡ್ಬಿಟ್ಟು ಹೊಟ್ಟೆ ಉರಿತಾ ಇದೆ, ಓದಲಿಲ್ಲವಲ್ಲ ಅಂತ. ಏನು ಮಾಡೋಕ್ಕಿದೆ. ಒಟ್ಟಿನಲ್ಲಿ 20 ವರ್ಷಗಳ ಬಳಿಕ ವಾಪಸ್ ಬಂದ ಮಗನನ್ನು ಕಂಡ ಪೋಷಕರ ಸಂತೋಷ ಮುಗಿಲು ಮುಟ್ಟಿದ್ದು, ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಣ್ಣೀಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.